ನಮಸ್ಕಾರ ಎಲ್ಲರಿಗೂ, ಕಲಿಕೆ ಚಾನಲ್ಗೆ ಸ್ವಾಗತ. ನೀವು ಅರಲ್ ಸಮುದ್ರದ ಬಗ್ಗೆ ಕೇಳಿರದೇ ಇರಬಹುದು. ಇದು ಹೆಚ್ಚು ತಿಳಿದಿಲ್ಲದ ಸಮುದ್ರವಾಗಿದ್ದು ಈಗ ಬಹುತೇಕ ಒಣಗಿ ಹೋಗಿದೆ. ಈ ಸಮುದ್ರದ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿಯೋಣ. ಮಧ್ಯ ಏಷ್ಯಾದಲ್ಲಿರುವ ಅರಲ್ ಸಮುದ್ರವು ಒಂದು ಕಾಲದಲ್ಲಿ ವಿಶ್ವದ 4 ದೊಡ್ಡ ಸರೋವರಗಳಲ್ಲಿ ಒಂದಾಗಿತ್ತು. ಇದು ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಗಡಿಗಳನ್ನು ವ್ಯಾಪಿಸಿತ್ತು ಮತ್ತು 2 ಪ್ರಮುಖ ನದಿಗಳಾದ ಅಮು ದರಿಯಾ ಮತ್ತು ಸಿರ್ ದರಿಯಾಗಳಿಂದ ನೀರು ಸರಬರಾಜು ಮಾಡಲ್ಪಟ್ಟಿತ್ತು. ಹಿಂದೆ ಇದರ ವಿಸ್ತೀರ್ಣ 68,000 ಸ್ಕ್ವೇರ್ ಕಿಲೋಮೀಟರ್ ಆಗಿತ್ತು. ಸುಮಾರು 5.5 ಮಿಲಿಯನ್ ವರ್ಷಗಳ ಹಿಂದೆ ಭೂವೈಜ್ಞಾನಿಕ ಉನ್ನತಿಯು 2 ನದಿಗಳಾದ ಅಮ್ಮು ದರಿಯಾ ಮತ್ತು ಸಿರ್ ದರಿಯಾಗಳನ್ನು ಅಂತಿಮ ಸ್ಥಾನಕ್ಕೆ ಹರಿಯದಂತೆ ತಡೆಯುವಾಗ ಅರಲ್ ಸಮುದ್ರವು ರೂಪುಗೊಂಡಿತು. ಸುತ್ತಲಿನ ಎಲ್ಬರ್ಜ್ ಮತ್ತು ಕಾಕಸಸ್ ಪರ್ವತಗಳ ಏರಿಕೆಯಾಗಿದ್ದು, ಅದೇ ಸಮಯದಲ್ಲಿ ಸಮುದ್ರದ ಮಟ್ಟ ಕುಸಿದ ಪರಿಣಾಮವಾಗಿ ಈ ಕೆರೆಯು ರೂಪುಗೊಂಡಿತು. ನಿಯೋಜಿನ್ ಅವಧಿಯ ಅಂತ್ಯದ ವೇಳೆಗೆ ಅರಲ್ ಸಮುದ್ರದ ತಗ್ಗು ಪ್ರದೇಶವು ರೂಪುಗೊಂಡಿತು. ಸಿರ್ ದರಿಯಾ ಮತ್ತು ಅಮು ದರಿಯಾ ನದಿಗಳು ಪರ್ವತಗಳಿಂದ ಹರಿದು ಕಿಜಲ್ಕಮ್ ಮರುಭೂಮಿಯ ಮೂಲಕ ವಾಯುವ್ಯಕ್ಕೆ ಹರಿದು ಅಂತಿಮವಾಗಿ ಜಲನಯನ ಪ್ರದೇಶದ ಅತ್ಯಂತ ಕೆಳಗಿನ ಭಾಗದಲ್ಲಿ ಒಟ್ಟಿಗೆ ಸೇರಿಕೊಂಡವು. ಕೃಷಿ ಉದ್ದೇಶಗಳಿಗಾಗಿ, ವಿಶೇಷವಾಗಿ ಹತ್ತಿ ಕೃಷಿಗಾಗಿ ನದಿಗಳಿಂದ ನೀರನ್ನು ತಿರುಗಿಸುವುದರಿಂದ ಅರಲ್ ಸಮುದ್ರಕ್ಕೆ ಒಳಹರಿವು ತೀವ್ರವಾಗಿ ಕಡಿಮೆಯಾಯಿತು. ಪರಿಣಾಮವಾಗಿ ಸಮುದ್ರವು ವೇಗವಾಗಿ ಕುಗ್ಗಲು ಪ್ರಾರಂಭಿಸಿತು. ಇದು ಪರಿಸರ ಮತ್ತು ಸಾಮಾಜಿಕ ಆರ್ಥಿಕ ಪರಿಣಾಮಗಳಿಗೆ ಕಾರಣವಾಯಿತು. ಇದು ತನ್ನ ಮೂಲ ಗಾತ್ರದ ಪ್ರತಿಶತ 10ರಷ್ಟು ಕುಸಿದು 4 ಸರೋವರಗಳಾಗಿ ವಿಭಜನೆಯಾಗಿದೆ. ಉತ್ತರ ಅರಲ್ ಸಮುದ್ರ, ಒಂದು ಕಾಲದಲ್ಲಿ ತುಂಬ ದೊಡ್ಡದಾಗಿದ್ದ ದಕ್ಷಿಣ ಅರಲ್ ಸಮುದ್ರದ ಪೂರ್ವ ಮತ್ತು ಪಶ್ಚಿಮ ಜಲಾನಯನ ಪ್ರದೇಶಗಳು ಮತ್ತು ಸಣ್ಣ ಮಧ್ಯಂತರ ಬಾರ್ಸಕೆಲಮ್ ಸರೋವರ. ಆಗಸ್ಟ್ 2014ರಲ್ಲಿ ನಾಸಾ ತೆಗೆದ ಉಪಗ್ರಹ ಚಿತ್ರಗಳು ಆಧುನಿಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅರಲ್ ಸಮುದ್ರದ ಪೂರ್ವ ಜಲಾನಯನ ಪ್ರದೇಶವು ಸಂಪೂರ್ಣವಾಗಿ ಒಣಗಿ ಹೋಗಿದೆ ಎಂದು ಬಹಿರಂಗಪಡಿಸಿತು. ಪೂರ್ವ ಜಲಾನಯನ ಪ್ರದೇಶವನ್ನು ಈಗ ಅರಲ್ ಕುಮ್ ಮರುಭೂಮಿ ಎಂದು ಕರೆಯಲಾಗುತ್ತದೆ. ಸಮುದ್ರದ ನೀರಿನ ಮಟ್ಟ ಕಡಿಮೆಯಾಗುತ್ತಿರುವುದರಿಂದ ಸಶಸ್ತ್ರ ಪರೀಕ್ಷೆ, ಕೈಗಾರಿಕಾ ಯೋಜನೆಗಳು ಮತ್ತು ಕೀಟನಾಶಕಗಳು ಮತ್ತು ರಸಗೊಬ್ಬರಗಳ ಹರಿವಿನಿಂದ ಉಪ್ಪು ಮತ್ತು ವಿಷಕಾರಿ ರಾಸಾಯನಿಕಗಳಿಂದ ಆವೃತವಾದ ಬೃಹತ್ ಬಯಲು ಪ್ರದೇಶಗಳಿವೆ. ನೀರಿನ ಮೂಲ ಕುಗ್ಗುತ್ತಿರುವುದರಿಂದ ಮತ್ತು ನೀರು ಮತ್ತು ಮಣ್ಣಿನ ಗುಣಮಟ್ಟ ಹದಗೆಡುತ್ತಿರುವುದರಿಂದ 1960ರ ದಶಕದಿಂದ ಹತ್ತಿ ಇಳುವರಿಯನ್ನು ಹೆಚ್ಚಿಸಲು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿತ್ತು. ಇದು ನೀರನ್ನು ವಿಷದಿಂದ ಮತ್ತಷ್ಟು ಕಲುಷಿತಗೊಳಿಸಿತು. ಅರಲ್ ಸಮುದ್ರದಲ್ಲಿ ಉಳಿದಿರುವ ನೀರಿನ ಕೊರತೆಯಿಂದಾಗಿ ಉಳಿದ ನೀರು ಮತ್ತು ಒಣ ತಳಗಳಲ್ಲಿ ಈ ಮಾಲಿನ್ಯಕಾರಕಗಳ ಸಾಂದ್ರತೆಯು ತೀವ್ರವಾಗಿ ಏರಿತು. ಇದು ಗಾಳಿಯಿಂದ ಹರಡುವ ವಿಷಕಾರಿ ಧೂಳಿಗೆ ಕಾರಣವಾಯಿತು. ಅದು ಸಾಕಷ್ಟು ವ್ಯಾಪಕವಾಗಿ ಹರಡಿತು. ಇದರ ಪರಿಣಾಮವಾಗಿ ವಾತಾವರಣ ಕಲುಷಿತಗೊಂಡಿತು. ನದಿ ಜಲನಯನ ಪ್ರದೇಶಗಳ ಕೆಳಗಿನ ಭಾಗಗಳಲ್ಲಿ ಮತ್ತು ಹಿಂದಿನ ತೀರ ವಲಯಗಳಲ್ಲಿ ವಾಸಿಸುವ ಸ್ಥಳೀಯ ಜನರು ನೀರನ್ನು ಕುಡಿಯುವ ಮೂಲಕ ಮತ್ತು ಕಲುಷಿತ ಧೂಳನ್ನು ಉಸಿರಾಡುವ ಮೂಲಕ ಮಾಲಿನ್ಯಕಾರಕಗಳನ್ನು ಸೇವಿಸಿದರು. ಅರಲ್ ಸಮುದ್ರದಲ್ಲಿ ರಷ್ಯಾದ ನೌಕಾಪಡೆಯ ಉಪಸ್ಥಿತಿಯು 1847ರಲ್ಲಿ ಪ್ರಾರಂಭವಾಯಿತು. ಅರಲ್ ಸಮುದ್ರದ ಜಲಾನಯನ ಪ್ರದೇಶವು ಇತರ ಜಲರಾಶಿಗಳೊಂದಿಗೆ ಸಂಪರ್ಕ ಹೊಂದಿಲ್ಲದ ಕಾರಣ ರಷ್ಯನ್ ನೌಕಾಪಡೆಯು ತನ್ನ ಹಡಗುಗಳನ್ನು ಉರಲ್ ನದಿಯ ಒರೆನ್ಬರ್ಗ್ನಲ್ಲಿ ಡಿಸ್ಅಸೆಂಬಲ್ ಮಾಡಿ ಅರೆಲ್ಸ್ಕ್ನಲ್ಲಿ ಮತ್ತೆ ಜೋಡಿಸಲು ಬಳಸಿಕೊಂಡಿತು. 2011ರಲ್ಲಿ ಮೂನಾಕ್ಗೆ ಭೇಟಿ ನೀಡಿದ ನಂತರ
ವಿಶ್ವಸಂಸ್ಥೆಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಬಾನ್ ಕಿ ಮೂನ್ ಅವರು ಅರಲ್ ಸಮುದ್ರದ ಕುಗ್ಗುವಿಕೆಯನ್ನು ಗ್ರಹದ ಅತ್ಯಂತ ಕೆಟ್ಟ ಪರಿಸರ ವಿಕೋಪಗಳಲ್ಲಿ ಒಂದಾಗಿದೆ ಎಂದು ಕರೆದರು. ಉತ್ತರ ಅರಲ್ ಸಮುದ್ರವನ್ನು ಉಳಿಸಲು ಮತ್ತು ಮರುಪೂರಣಗೊಳಿಸಲು ಕಜಕಿಸ್ತಾನ್ನಲ್ಲಿ ನಡೆದ ಪ್ರಯತ್ನದಲ್ಲಿ ಡೈಕ್ ಕೊಕೊರಲ್ ಅಣೆಕಟ್ಟನ್ನು 2005ರಲ್ಲಿ ಪೂರ್ಣಗೊಳಿಸಲಾಯಿತು. 2008ರ ಹೊತ್ತಿಗೆ ನೀರಿನ ಮಟ್ಟವು 2003ಕ್ಕಿಂತ 12 ಮೀಟರಷ್ಟು ಏರಿಕೆಯಾಗಿ 42 ಮೀಟರ್ಗೆ ತಲುಪಿತು. 2013ರ ಹೊತ್ತಿಗೆ ಲವಣಾಂಶ ಕಡಿಮೆಯಾಯಿತು ಮತ್ತು ಮೀನುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದವು. ಕೆಲವು ಮೀನುಗಾರಿಕೆ ಕಾರ್ಯಗಳು ಪ್ರಾರಂಭವಾಯಿತು. ಇದು ಅರಲ್ ಸಮುದ್ರದ ಬಗ್ಗೆ ಚಿಕ್ಕ ಮಾಹಿತಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.